ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಮನಸ್ಸಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ, ಏನೇ ತಲೆ ಬಿಸಿ ಇದ್ರೂ, ಏನೇ ನೋವಿದ್ರೂ ಈ ಥರ ಒಂದು ಪರಿಸರನ ನೋಡಿದ ತಕ್ಷಣ ಫುಲ್ ಮೂಡು, ಫುಲ್ ಮನಸ್ಸು ಎಲ್ಲ ಚೇಂಜ್ ಆಗುತ್ತೆ. ಮನಸ್ಸು ಖುಷಿಯಾಗಿರುತ್ತೆ. ಈ ಗಿಡಕ್ಕಾಗಲಿ ಮರಕ್ಕಾಗಲಿ ತಾವು ಯಾರನ್ನೋ ಮೆಚ್ಚಿಸಬೇಕು ಅನ್ನೋ ಒಂದು ಇರಾದೆನೇ ಇರೋದಿಲ್ಲ. ಅವ್ರ ಪಾಡಿಗೆ ಅವು ಬೆಳ್ಕೊಳ್ತವೆ. ಹೂವಿನ ಗಿಡ ಆಗಿರ್ಬೋದು, ಯಾವುದೇ ಮರ ಆಗಿರ್ಬೋದು. ಅದೇ ರೀತಿ ನಾವು ಕೂಡ ಈ ಥರನೇ ಬದುಕೋದಕ್ಕೆ ಟ್ರೈ ಮಾಡಬೇಕು. ನಾವು ಯಾವಾಗಲೂ ಇನ್ನೊಬ್ಬರನ್ನ ಮೆಚ್ಚಿಸೋಕ್ಕೋಸ್ಕರ ಅಥವಾ ಇನ್ನೊಬ್ಬರು ಏನು ಹೇಳ್ತಾರೋ ಅನ್ನೋದಕ್ಕೋಸ್ಕರನೇ ಬದುಕ್ತಾ ಇರ್ತೀವಿ. ನಮ್ಮತನನ ನಾವು ಕಳ್ಕೊಳ್ತಾ ಇರ್ತೀವಿ. ನಮ್ಮ ಖುಷಿ ಏನು ಅನ್ನೋದನ್ನೇ ನಾವು ಮರಿತಾ ಇರ್ತೀವಿ. ಇನ್ನೊಬ್ರಿಗೋಸ್ಕರನೇ ಬದುಕ್ತಾ ಇರ್ತೀವಿ. ಆ ಥರ ಆಗೋ ಬದಲು ಈ ಗಿಡ ಮರಗಳ ಥರ ಅವ್ರ ಪಾಡಿಗೆ ಬೆಳೆಯೋದನ್ನು ನಾವು ಕಲಿಬೇಕು. ಹಾಗೆ ನಮ್ಮ ಪಾಡಿಗೆ ನಾವು ನಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿಕೊಂಡು ಇನ್ನೊಬ್ಬರನ್ನ ಮೆಚ್ಚಿಸೋಕ್ಕೆ ಪ್ರಯತ್ನ ಪಡ್ದೇನೆ ಖುಷಿಯಾಗಿರಬೇಕು ಲೈಫಲ್ಲಿ. ಅದೇ ಅಲ್ವಾ ಲೈಫು. ಒಂದು ಸಲ ಈ ಥರ ವ್ಯೂ ನೋಡಿದ್ರೆ ಯಾವುದೇ ರೀತಿ ಕಷ್ಟ ಇದ್ರೂ ನಾವು ಎದುರಿಸ್ಬೋದು ಅನ್ನೋ ಒಂದು ಛಲ ಮೂಡುತ್ತೆ. ಹಾಗೆಯೇ ಮನಸ್ಸು ಖುಷಿಯಾಗಿರಬೇಕು ಅಂದರೆ ಈ ಥರ ಒಂದು ವ್ಯೂನ ಒಂದು ಸಲ ದಿನಕ್ಕೆ ನೋಡಿ ಆ ಗಿಡಗಳನ್ನು ಮಾತಾಡಿಸಿ ಮುಟ್ಟಿದ್ರೆ ಅವು ಕೂಡ ಚೆನ್ನಾಗಿ ಬೆಳಿತವೆ. ಹಾಗೆ ನಾವು ಕೂಡ ಒಂದು ಜೀವನದಲ್ಲಿ ಏನೋ ಒಂದು ಹುರುಪಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.